ವೆಲ್ಕಮ್ ಟು ಅರುಣೋದಯ ಚಾನಲ್. ಕರಗಿದ ಕಾರ್ಮೋಡ ಕಾದಂಬರಿ ಎಪಿಸೋಡ್ 1ಕ್ಕೆ ಸ್ವಾಗತ. ದೇವರ ಕೋಣೆಯಲ್ಲಿ ಬತ್ತಿ ಹಾಕುತ್ತಿದ್ದ ಗೋದಾಬಾಯಿ ಏನೋ ಜ್ಞಾಪಿಸಿಕೊಂಡು ಕೂಗಿ ಹೇಳಿದರು. ಕಲ್ಪನಾ, ಕೆಲಸದವಳ ಕೈಯಲ್ಲಿ ಕೋಣೆಯಲ್ಲಿರುವ ಎಂಜುಲಿ ಲೋಟಗಳನ್ನು ಎತ್ತಿಸು. ಪುಸ್ತಕ ಹಿಡಿದು ಕುಳಿತಿದ್ದ ಕಲ್ಪನಾ ಪುಸ್ತಕವನ್ನು ಎತ್ತಿಟ್ಟು ಬೇಸರದಿಂದಲೇ ಎದ್ದಳು. ಅವಳಿಗೆ ಯಾವಾಗಲೂ ತಾಯಿಯ ಮಡಿ ಎಂದರೆ ಅವಳಿಗೆ ಸಿಟ್ಟು. ಲೇ ವಿಜಯ, ರಂಗಮ್ಮನಿಗೆ ಹೇಳಿ ಲೋಟಗಳನ್ನು ಎತ್ತಿಸೆ ಎಂದು ತಂಗಿಗೆ ಹೇಳಿದಳು. ಇವಳು ಸ್ನಾನ ಮುಗಿಸಿ ಬರುವ ವೇಳೆಗೆ ಗೋದಾಬಾಯಿ ತಮ್ಮ ಕೀರಲು ಧ್ವನಿಯಲ್ಲಿ ಕೂಗಾಡುತ್ತಿದ್ದರು. ಏನೋ ಅವಾಂತರ ನಡೆದಿದೆ ಎಂದು ಭಯದಿಂದಲೇ ಸಪ್ಪಳವಾಗದಂತೆ ಹೆಜ್ಜೆ ಇಡುತ್ತಾ ತನ್ನ ಕೋಣೆಯ ಕಡೆಗೆ ಹೋದಳು ಕಲ್ಪನಾ. ಏನು ಹಾಳಾದ ಹುಡುಗಿನೇ ನೀನು, ಹೇಳಿದ ಮಾತನ್ನೇ ಕಡೆ ಗಮನವೇ ಇಲ್ವಲ್ಲೇ. ರಾಘು ಆ ಎಂಜಿಲ ಲೋಟವನ್ನು ಮುಟ್ಟೇ ಬಿಟ್ಟ. ಹೋಗಲಿ ಬಿಡಮ್ಮ, ಅವನಿಗೆ ಬಟ್ಟೆ ಬಿಚ್ಚಿ ಮೈ ತೊಳಿಸಿದರಾಯಿತು ಎಂದಳು ಕಲ್ಪನಾ ತಂಗಿಯ ಕಡೆ ಕೃತಜ್ಞತೆ ನೋಟ ಬೀರಿ ಕೋಣೆಯೊಳಕ್ಕೆ ನಡೆದಳು. ಮಾಧವ ಬ್ರಾಹ್ಮಣರಾದ ಗೋದಾಬಾಯಿ ತಮ್ಮ ಬ್ರಾಹ್ಮಣಿಕೆಯ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡಿದ್ದರು. ಅವರು ಬೇರೆ ಜಾತಿಯವರನ್ನು ಹೀನಾಮಾನವಾಗಿ ಕಾಣುತ್ತಿದ್ದರು. ಅವರಿಗೆ ಸರಿಯಾದ ಅವರ ಪತಿ ಶ್ರೀಪಾದ್ ರಾಯರು ಕೂಡ ಮಡಿ ನೇಮದಲ್ಲಿ ತುಂಬ ಮಡಿವಂತಿಕೆ ಒಂದು ಹೆಜ್ಜೆ ಮುಂದೆನೇ ಇದ್ದರು. ಹೆಂಡತಿ ಮಡಿಯಲ್ಲಿ ಮಾಡಿದ ಅಡಿಗೆ ಬಿಟ್ಟರೆ ಬೇರೆಯವರು ಮಾಡಿದ ಅಡಿಗೆ ಊಟ ಮಾಡ್ತಿರಲಿಲ್ಲ. ಒಂದು ವೇಳೆ ಬೇರೆ ಊರಿಗೆ ಕಾರ್ಯವಕ್ಕಾಗಿ ಹೋಗಿ ಬರುತ್ತಿದ್ದರೂ ಉಪವಾಸವೇ ಎದ್ದು ಬಿಡ್ತಿದ್ರು. ಕಲ್ಪನಾಳು ಉಡುಪು ಧರಿಸಿ ಮೇಕಪ್ ಮುಗಿಸಿ ಗಡಿಯಾರದ ಕಡೆಗೆ ನೋಡಿದಳು. ಆಗಲೇ 9 ಆಗಿತ್ತು. ವಿಜಯ ಅಡಿಗೆ ಆಯ್ತೇನೆ ಕೇಳೆ ಅಂತ ಹೇಳಿದ್ಲು. ಹಿಂದೆಲೆ ಬಂದು ಗೋದಾಬಾಯಿ ಬಂದು ತಟ್ಟೆ ಹಾಕೋ ಎಂದರು. ಮೌನವಾಗಿ ಒಳಗೆ ಹೋದ ಕಲ್ಪನಾ ಮಣೆ ಹಾಕಿಕೊಂಡು ತಟ್ಟೆ ಲೋಟ ಇಟ್ಟುಕೊಂಡು ಕೂತಳು. ಈ ಥರ ಅವಂತರ ಅವಳಿಗೆ ಸುದ್ರಾಮ್ ಇಷ್ಟವಾಗಿರಲಿಲ್ಲ. ಸುಡಿತಿದ್ದ ಅನ್ನವನ್ನು ತಟ್ಟೆಯಲ್ಲಿ ತಂದ ಗೋದಾಬಾಯಿ ಸ್ವಲ್ಪ ದೂರದಲ್ಲೇ ನಿಂತು ಮಗಳ ತಟ್ಟೆಗೆ ಅನ್ನ ಹಾಕಿದರು. ತುಪ್ಪದ ಬಟ್ಟಿಲಿಡಿದು ಬಂದರು. ಬಿಸಿ ಅನ್ನದ ಮೇಲೆ ಕೈಯಾಡಿಸುತ್ತಿದ್ದ ಕಲ್ಪನಾ ದುಃಖ ಉಕ್ಕಿ ಬಂದಿತು. ದಿನ ಇದೆ ಪಂಚಾಯಿತಿ. ಗಂಟಲು ಸುಡುವ ಬಿಸಿ ಅನ್ನವನ್ನು ತಿನ್ನಲಾರದೆ ತಿಂದು ಕಾಲೇಜ್ಗೆ ಹೋಗಬೇಕಾಗಿತ್ತು. ತಾಯಿಯ ಮಡಿ ಅವಾಂತರದಲ್ಲಿ ಅರ್ಧಂಬರ್ಧ ಬೆಂದ ಹುಳಿಯಲ್ಲಿ ಊಟ ಮಾಡಿ ಬೇಸರದಿಂದಲೇ ಕಾಲೇಜ್ಗೆ ಹೋಗುತ್ತಿದ್ದಳು. ಗೋದಾಬಾವರಿಯರ ಮಡಿಯ ನೆಪ ಒಡ್ಡಿ ಹೆಣ್ಣು ಮಕ್ಕಳನ್ನು ಅಡುಗೆ ಮನೆಗೆ ಸೇರಿಸ್ತಿರಲಿಲ್ಲ. ತಮ್ಮೆಲ್ಲ ಪೂಜೆ ಪೂರೈಸಿ ಗಡಿಬಿಡಿಯಿಂದಲೇ ಅಡುಗೆ ಮಾಡಿ ತೊಡಗಿದಿರ್ತರು. ದಿನವೂ ಇದೇ ತರಹ ಅಡಿಗೆಯನ್ನು ಊಟ ಮಾಡಿದ್ದ ಶ್ರೀಪದರಿಗೆ ಏನೂ ಅನಿಸ್ತಿರಲಿಲ್ಲ. ಮಗ ಶ್ರೀಧರಂತೂ ಹೋಟೆಲ್ನಲ್ಲಿ ಮಸಾಲೆ ದೋಸೆ, ಪೂರಿ, ಸಾಗು ಎಂದು ತಿಂದು ಚೆನ್ನಾಗಿ ಬರುತ್ತಿದ್ದ. ಭಾನುವಾರಗಳಲ್ಲಿ ತಾಯಿ ನಿಧಾನವಾಗಿ ಮಾಡುವ ಬಿಸಿಬೇಳೆಭಾತನ್ನು ತಿಂದು ಪಟ್ಟಾಗಿ ಹೊಡಿತಿದ್ದ. ತುಪ್ಪದ ಬಟ್ಟಲಿಳಿದು ಬಂದ ತಾಯಿಯನ್ನು ನೋಡಿ, ಅಮ್ಮ, ಈ ಅನ್ನಕ್ಕೇನೆ ಸ್ವಲ್ಪ ಮಜ್ಜಿಗೆ ಹಾಕಿಬಿಡಮ್ಮ, ತಣ್ಣಗಾಗುತ್ತೆ, ತಿಂದು ಹೋಗ್ತೀನಿ ಎಂದಳು ಕಲ್ಪನಾ. ಸಾಕು, ಕೈ ತೆಗಿಯೇ, ಅದೇನು ಊಟ ಮಾಡ್ತೀಯಾ ಎಂದು ಗದರಿದರು. ನಿಂದಮ್ಮಯ್ಯ, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ಈ ಅನ್ನ ತಣ್ಣಗಾಗೋ ಹೊತ್ತಿಗೆ ಎಂದು ಗುಣಗುಟ್ಟಿದ್ದಳು. ಗೋದಾಬಾಯಿ ಗುಣಗುಟ್ಟುತ್ತಲೇ ಹೋಗಿ ಮಜ್ಜಿಗೆಯನ್ನು ತಂದು ಹಾಕಿದರು. ಮಜ್ಜಿಗೆಯನ್ನು 4 ತುತ್ತು ತಿಂದು ಮಿಕ್ಕಿದ್ದನ್ನು ನಾಯಿಗೆ ಹಾಕಿ ತಟ್ಟೆ ತೊಳೆದಿಟ್ಟು ಗೋಬೆ ಇಡಲು ಸಗಣಿಯನ್ನು ಹುಡುಕಾಡಿದಳು. ಸಗಣಿ ಎಲ್ಲೂ ಸಿಗಲಿಲ್ಲ. ಲೇ ವಿಜಯ, ಸಗಣಿಯಲ್ಲೇ ಎಂದು ಜೋರಾಗಿ ಕೇಳಿದಳು. ಅಕ್ಕನ ಕೂಗಿಗೆ ಇತ್ತಲಿಗೆ ಹುಡುಗಿ ಬಂದ ವಿಜಯ, ಅಯ್ಯೋ, ಕೆಲಸವಳು ಸಗಣಿ ತಂದಿಡೋದನ್ನೇ ಮರೆತು ಬಿಟ್ಟಿದ್ದಾಳೆ, ಈಗೇನು ಮಾಡೋದು ಎಂದು ಕೈ ಸಿಕ್ಕಿದಳು. ಕಲ್ಪನಾ ಬರೀ ನೀರಲ್ಲಿ ಗೋಮೆ ಮಾಡಿ ಕಾಲೇಜ್ಗೆ ಹೊರಟಳು. ನೂರ್ ಮನೆ ಬಾಗಿಲಿಗೆ ಬಂದಾಗ ಅವಳು ಲೇಡೀಸ್ ಸೈಕಲ್ ಹಲ್ಲೆ ವಿರಾಜಿಸುತ್ತಿತ್ತು. ನೂರೆಂದು ಕೂಗಿದಳು. ನೂರ್ ತಾಯಿ ಚಪಾತಿಯನ್ನು ಬಲವಂತದಿಂದ ಮಗಳ ಬಾಯಿಗೆ ತುರುಕುತ್ತಿದ್ದಳು. ಬಾ ಬೇಟಿ, ನಿನ್ನ ಗೆಳತಿಗೆ ಮೇಕಪ್ ಮಾಡಿಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ ಎಂದು ಮಗಳನ್ನು ಮೃದುವಾಗಿ ಆಕ್ಷೇಪಿಸಿದ ಮೇಜಿನ ಮೇಲೆ ಇದ್ದ ತಟ್ಟೆ ಬಟ್ಟಲುಗಳನ್ನು ಒಳಗೆ ಹೋದರು. ಬಾರೆ ಒಳಗೆ ಎಂದು 1 ನಿಮಿಷ ಬಂದೇ ಬಿಡ್ತೀನಿ ಎಂದಳು ಅವಳ ಸ್ನೇಹಿತೆ. ಮಗಳ ಬೆನ್ನ ಹಿಂದೆ ಬಂದ ನೂರುಳ ತಾಯಿ ಮುಮ್ತಾಜ್ ನಸುನೆಗೆ ಬೀರುತ್ತಾ, ಇನ್ನು ಕಾಲೇಜ್ಗೆ ವೇಳೆ ಇದೆ, ನೀನು ಬಹಳ ವೇಗವಾಗಿ ಹೋಗಬೇಡ ಎಂದರು. ಹೋಗ್ಬಾ ಎಂದ ನೂರ್. ಓಡಿ ಹೋಗಿ ತಾಯಿ ಹಣೆಗೊಂದು ಮುತ್ತಿಟ್ಟು ಬಂದು ಸೈಕಲ್ ಹತ್ತಿದಳು. ಅಕ್ಕಪಕ್ಕ ನೋಡಿ ಕಲ್ಪನಾ ಭಯದಿಂದಲೇ ಸೈಕಲ್ ಹತ್ತಿದಳು. ತಾಯಿಗೆ ನೂರ್ ಜೊತೆ ಮಾತನಾಡುವುದು ಇಷ್ಟವಿರಲಿಲ್ಲ ಎಂದು ಕಲ್ಪನೆಗೆ ತಿಳಿದಿದ್ದರೂ ಅವಳಿಗೆ ಬೇರೆ ಯಾರ ಸ್ನೇಹಿತರೇ ಇರಲಿಲ್ಲ. ಇದಕ್ಕೆ ಕಾರಣ ನೂರುಳ ಸರಳತೆ. ಅವಳಿಗೆ ಕರ್ನಾಟಕ ಸಂಗೀತದಲ್ಲಿ ಅಭಿಮಾನ. ಎಲ್ಲಕ್ಕಿಂತ ಹೆಚ್ಚಾಗಿ ಪುರಂದರದಾಸರ ದೇವರ ನಾಮಗಳನ್ನು ಮೈಮರೆತು ಭಕ್ತಿಪೂರ್ವಕವಾಗಿ ಹಾಡುತ್ತಿದ್ದಳು. ಮಗಳಿಗೆ ಹಿಂದೂ ದೇವರ ನಾಮಗಳಲ್ಲಿದ್ದ ಅಭಿರುಚಿಯನ್ನು ಕಂಡು ಮೊದಲು ಬೇಸತ್ತರು. ಮಗಳ ಹಠಕ್ಕೆ ಮಡಿದು ಗೋಪಾಲರಾಯರು ಸಂಗೀತ ಹೇಳಿಸಿಕೊಡುತ್ತಿದ್ದರು. ನೂರಳ ತಂದೆ ಗೋಪಾಲರಾಯರು ಮೊದಲು ಮುಸ್ಲಿಂ ಹುಡುಗಿಗೆ ಸಂಗೀತ ಹೇಳಿಕೊಡಲು ನಿರಾಕರಿಸಿದರು. ಅದೂ ಅಲ್ಲದೆ ಮಾಂಸಭಕ್ಷಣೆ ಮಾಡುವವರಿಗೆ ಸಂಗೀತ ಹೇಳ್ಕೊಡಲ್ಲ ಅಂತ ಹೇಳಿದರು. ನೂರ್ ತಾನೆಂದೂ ಮಾಂಸಭಕ್ಷಣೆ ಮಾಡುವುದಿಲ್ಲೆಂದು ಪ್ರತಿಜ್ಞೆ ಮಾಡಿದಳು. ಅವರು ಒಪ್ಪುವುದಕ್ಕೆ ಇನ್ನೊಂದು ಕಾರಣವಿತ್ತು. ಅಹಮದ್ ಖಾನರು ತುಂಬ ಶ್ರೀಮಂತರು. ಮೊದಲು ಅರೆಮನಸ್ಸಿಂದ ಗೋಪಾಲರಾಯರು ಒಪ್ಪಿಕೊಂಡರು. ನೂರಳ ಶ್ರದ್ಧೆಯನ್ನು ಕಂಡು ಮನಪೂರ್ವಕವಾಗಿ ಸಂಗೀತ ಹೇಳಿಕೊಡತೊಡಗಿದರು. ಅದರ ಪ್ರಯೋಜನ ಪಡೆದ ನೂರ್ ಹಗಲಿರುಳು ಸಂಗೀತಾಭ್ಯಾಸ ಮಾಡತೊಡಗಿದಳು. ಅವಳ ಶ್ರದ್ಧೆ, ಕಠಿಣ ಪರಿಶ್ರಮ ಮನಸೋತು ಶಾರದೆ ಅವಳನ್ನು ಸಂಪೂರ್ಣವಾಗಿ ಒಲಿದಳು. ಅವಳ ಸಂಗೀತ ಕಲಿಯಲು ಶುರು ಮಾಡಿದಾಗ ಎಷ್ಟೋ ಜನ ಆಡಿಕೊಂಡಿದ್ದರು. ಅವಳ ವಿದ್ವತ್ತನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಲೇ ನೂರ್, ನಿಲ್ಲಿಸಿ, ನಮ್ಮ ಪಕ್ಕದ ಮನೆ ಮಾಧವ ಬರ್ತಾ ಇದ್ದಾನೆ, ಇನ್ನು ನೋಡಿ ನಮ್ಮ ಮನೆಗೆ ಹೋಗಿ ವರದಿ ಒಪ್ಪಿಸ್ತಾನೆ ಅಂತ.
ಎದುರಿಗೆ ಬಂದ ಮಾಧವ ಜಿಗುಪ್ಸೆಯ ಮುಖ ಮಾಡಿಕೊಂಡು ನೋಡಿದವಂತೆ ಹೊರಟ. ಇವನು ಇನ್ನು ಸೀದಾ ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಗೆ ವರದಿ ಒಪ್ಪಿಸಿ ಹೋಗಿಬಿಡ್ತಾನೆ. ಕಲ್ಪನಾ ಮನೆ ಸಮಾಚಾರ ತಿಳಿದಿದ್ದ ನೂರ್, ಅಂತೂ ನನ್ನಿಂದ ನಿನಗೆ ತೊಂದರೆ ಕಣೆ ಅಂತ ಅಂದ್ಲು. ಅಯ್ಯೋ, ನೀನೇಗೆ ಬೇಸರಪಡ್ತೀಯಾ, ನಡೆ ಹೋಗೋಣ ಎಂದು ಕಾಲೇಜ್ ಕಡೆ ಹೆಜ್ಜೆ ಹಾಕಿದರು. ಸರಿಗೆ ಊಟ ಮಾಡದಿದ್ದ ಕಲ್ಪನಾ ಮೊದಲೇ ಪೀರಿಯಡಲ್ಲೇ ಅವಳಿಗೆ ಹೊಟ್ಟೆಯಲ್ಲಿ ದೊಂಬರಾಟ ಆಡೋಕ್ಕೆ ಶುರು ಆಯಿತು. ಪ್ರತಿದಿನದಂತೆ ಇಂದು ಮೊಸರನ್ನ ಡಬ್ಬಿಯನ್ನು ಕೂಡ ತಂದಿರಲಿಲ್ಲ. ವಿರಾಮದ ವೇಳೆಗೆ ಅವಳಿಗೆ ಹೊಟ್ಟೆ ತುಂಬ ಹಸಿಯುತ್ತಿತ್ತು. ಮನೆಗೆ ಹೋಗಿಬಿಡುವುದನ್ನು ತೀರ್ಮಾನ ಮಾಡಿದಳು. ಅಷ್ಟರಲ್ಲಿ ಮಾಧವ ಕೆರಿಯರ್ ಹಿಡಿದು ಬಂದಿದ್ದ. ಅವಳು ಮಾಧವನನ್ನು ಮಾತನಾಡುವ ಸಹನೆ ಕೂಡ ಇರಲಿಲ್ಲ. ಕೆರಿಯರ್ ಹಿಡಿದು ತಮ್ಮ ವಿರಾಮದ ಕೊಠಡಿ ಕಡೆಗೆ ಮೌನವಾಗಿ ಹೆಜ್ಜೆ ಹಾಕಿದಳು. ಹೆಚ್ಚಿನ ಹುಡುಗಿಯರು ಹೋಟೆಲ್ ಮತ್ತು ಕ್ಯಾಂಟೀನಲ್ಲಿ ತಿನ್ನುತ್ತಿದ್ದರು. ಮಧ್ಯಾಹ್ನ ಉಪಹಾರಕ್ಕಾಗಿ ಉಳಿದವರು ಮನೆಯಿಂದ ಬರುವ ವಾಹನಗಳಲ್ಲಿ ಕುಳಿತು ಬೇಗ ಊಟ ಮುಗಿಸಿಕೊಂಡು ಬಂದುಬಿಡುತ್ತಿದ್ದರು. ಇನ್ನು ಮಿಕ್ಕವರು ಹಾಸ್ಟೆಲ್ನಲ್ಲಿ ಇರುತ್ತಿದ್ದರಿಂದ ಅವರಿಗೆ ತಾಪತ್ರೆ ಇರ್ತಾ ಇರಲಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಹುಡುಗಿಯರು ಮನೆಯಿಂದ ತಿಂಡಿಯೋ ಊಟವೋ ತರುತ್ತಿದ್ದರು. ನಗುನಗುತ್ತಾ ತಿಂಡಿಯ ಊಟವೂ ಮಾಡುತ್ತಿದ್ದ ಹುಡುಗಿಯರ ಕಡೆ ಗಮನ ಕೊಡದೆ ತನ್ನ ಕೈ ತೊಳೆದು ಕ್ಯಾರಿಯರ್ ಬಿಚ್ಚಿದಳು. ಮೇಲಿನ ಡಬ್ಬಿಯಲ್ಲಿ ಊಟದ ಎಲೆಯನ್ನು ನೀರಿನಲ್ಲಿ ನೆನೆಸಿ ಮಡಿಸಿಟ್ಟಿದ್ದರು ಗೋದಾಬಾಯಿ. ಅವರಿಗೆ ತಮ್ಮ ಮಗಳು ಕೆರಿನಲ್ಲೇ ಎಲ್ಲ ಊಟ ಮಾಡಿಬಿಡ್ತಾಳೋ ಎಂದು ಭಯ. ಕಲ್ಪನಾ ಎಲೆ ಎತ್ತಿ ಕಿಟಕಿಯಿಂದ ಆಚೆ ತೂರಿ ಉಳಿಯನ್ನ ಮೊಸರನ್ನು ಪಟ್ಟಾಗಿ ಹೊಡೆದಳು. ಕ್ಯಾರಿಯರ್ ತೊಳೆದಿಟ್ಟು ಮೂತಿ ಒರೆಸಿಕೊಂಡು ಬಂದು ಒಂದು ಕಡೆ ಕುಳಿತಳು. ಅಲ್ಲಿಂದ 4 ಹುಡುಗರು ಅವಳಿಗೇನು ಅಂತಹ ಆತ್ಮೀಯರೇನೆಲ್ಲ. ಮಹಾದೇವಿ ಬಂದು ಬೆನ್ನಿಗೆ ಗುದ್ದಿದ್ದಾಗ ಗೆಳತಿಯ ಮೇಲೆ ರೆಗಾಡುತ್ತಲೇ ಮೇಲಕ್ಕೆದ್ದಳು. ಸ್ವಲ್ಪ ಬಾರೆ ಒಂದು ಗುಟ್ಟಿದೆ ಎಂದು ಮಹಾದೇವಿ ಇಳಿದೊಯ್ದಳು. ಕಾಲೇಜು ಆವರಣಕ್ಕೆ ಬಂದ ಕೂಡಲೇ ಹುಡುಗರೆಲ್ಲ ತಮ್ಮ ಕಡೆನೇ ನಗುತ್ತಿರುವುದು ಕಲ್ಪನಾ ಅವಳಿಂದ ಕೈ ಬಿಡಿಸಿಕೊಂಡು ಮೆಲುವಾಗಿ ಹೇಳಿದಳು, ಈಗ ಎಲ್ಲಿಗೆ ಅಂತ. ನಮ್ಮನೆಗೆ ಬಾರೆ ಎಂದು ವೇಗದಿಂದ ಹೆಜ್ಜೆ ಹಾಕಿದಳು ಮಹಾದೇವಿ. ಕಲ್ಪನಾ ಅವಳನ್ನು ಹಿಂಬಾಲಿಸಿದಳು. ಕಾಲೇಜ್ ಆವರಣ ಬಿಟ್ಟು ಹೊರಗೆ ಹೋದವರು ಇಬ್ಬರ ಕಾಲಿನ ವೇಗ ಕಡಿಮೆಯಾಯಿತು. ಮಹಾದೇವಿ ತೀರಾ ಕಲ್ಪನಾಳೆ ಹತ್ತಿರಕ್ಕೆ ಬಂದು, ಮೀರಾ ವೇಣು ಮದುವೆ ಆಗ್ತಾರಂತೆ ಎಂದಳು. ಕಲ್ಪನಾ 1 ನಿಮಿಷ ಹಾಗೇ ನಿಂತಳು. ಮೀರಾ ವೇಣು ಪ್ರೇಮ ಪ್ರಕರಣ ಅವಳಿಗೇನು ಹೊಸದಲ್ಲ. ಕಾಲೇಜಿನಲ್ಲಿ ಜನಜನಗಿತವಾಗಿತ್ತು. ಈ ವಿಷಯ ಅವರ ಮನೆಗಳಿಗೂ ತಲುಪಿ ದೊಡ್ಡ ರಾಧಾಂತವೇ ನಡೆದು ಹೋಗಿತ್ತು. ಇದಕ್ಕೆ ಒಂದೇ ಕಾರಣ, ಮೀರಾ ಹರಿಜನ, ವೇಣು ಕುಲೀನ ಮನೆತನದ ಬ್ರಾಹ್ಮಣ ಹುಡುಗ. ಈ ರಾಧಾಂತ ಶುರುವಾದ ಮೇಲೆ ಮೀರಾ ಕಾಲೇಜಿಗೆ ಬಂದಿರಲಿಲ್ಲ. ಅಂಥದ್ರಲ್ಲಿ ಮದುವೆ ಸುದ್ದಿ ಅನಿರೀಕ್ಷಿತವಾಯಿತು ಕಲ್ಪನಾಳಿಗೆ. ಯಾರೇ ನಿನ್ಗೆ ಹೇಳಿದ್ದು ಎಂದಳು. ಮೀರಾ ತಂದೆ ನಿನ್ನೆ ಸಾಯಂಕಾಲ ನಮ್ಮನೆಗೆ ಬಂದಿದ್ದರು. ಯಾವುದೋ ಕೇಸಿನ ವಿಚಾರ ಮಾತನಾಡಲಿಕ್ಕೆ. ಆಗ ನಮ್ಮ ತಂದೆ ಬಳಿ ಹೇಳ್ತಾ ಇದ್ದರು, 24ನೇ ತಾರೀಕು ನಡೆಯೋ ಸಾಮೂಹಿಕ ವಿವಾಹದಲ್ಲಿ ಅವರ ಮದುವೆ ಅಂತೆ. ಕಲ್ಪನಾ 1 ನಿಮಿಷ ಗಡಬಡಿದವಳಂತೆ ನಿಂತಳು. ಹಿಂದೆ ಮೀರಾ ತನ್ನ ತಂದೆಯ ವಾಗ್ಬಾಣಗಳನ್ನು ಗೆಳತಿಯರ ಮುಂದೆ ಹೇಳಿ ಜಂಬ ಕೊಚ್ಚಿಕೊಂಡಿದ್ದಳು. ಹಿಂದೆ ತಮ್ಮ ಜನದ ಮೇಲೆ ಅತ್ಯಾಚಾರವೆಸಗಿ ನೆಲಕ್ಕೆ ತುಳಿದ ಬ್ರಾಹ್ಮಣರನ್ನು ಮೆಟ್ಟುವುದು ತಮ್ಮ ಪಾಲಿನ ಕರ್ತವ್ಯ ಎಂದು ಅವರು ಹೇಳುತ್ತಿದ್ದರಂತೆ. ಯಾಕೆ ಸುಮ್ಮನಾಗ್ಬಿಟ್ಟೆ ಎಂದಳು ಮಹಾದೇವಿ. ಕಲ್ಪನನ ಭುಜದ ಮೇಲೆ ಕೈ ಹಾಕಿ, ಯಾಕೂ ಇಲ್ಲ, ಅವರಿಬ್ಬರ ಪ್ರೇಮ ದುಃಖಾಂತವಾಗದೆ ಸುಖಾಂತವಾಯಿತಲ್ಲ ಅಂತ ಸಂತೋಷವಾದರೆ ವೇಣು ತಾಯಿ ತಂದೆ ನಿಜವಾಗ್ಲೂ ಆ ವಿವಾಹ ಆಕೊಡಿಸ್ತಾರಾ ಅಂತ. ಅವರಿಬ್ಬರು ಮೆಜಾರಿಟಿಗೆ ಬಂದಿದ್ದಾರೆ. ಅಂತರ್ಜಾತೀಯ ವಿವಾಹಗಳಿಗೆ ಸರ್ಕಾರವೇ ಪ್ರೋತ್ಸಾಹ ಕೊಡುತ್ತಾ ಇದೆ. ಅಂಥದ್ರಲ್ಲಿ ಅವರ ಮದುವೆಗೆ ಯಾರು ಅಡ್ಡಿಪಡಿಸೋಕ್ಕೆ ಸಾಧ್ಯ? ಅದು ಸಾಮೂಹಿಕ ವಿವಾಹ ನಡೆಸುತ್ತಾ ಇರೋದು ಒಂದು ಹೆಸರಾದ ಸೇವಾ ಸಮಾಜ. ಅಂದಿನ ಸರಳ ವಿವಾಹ ಸಮಾರಂಭಕ್ಕೆ ಮಂತ್ರಿಗಳು MLAಗಳು ಎಲ್ಲ ಬರ್ತಾರಂತೆ. ಹಿಂದಕ್ಕೆ ಹೋಗಿಬಿಡೋಣ ನಡಿಯೇ, ಸುಮ್ಮನೆ ಪಾಠ ತಪ್ಪುತ್ತೆ ಎಂದಳು ಕಲ್ಪನಾ. ಇವರಿಬ್ಬರು ಕಾಲೇಜ್ ಬರುವಷ್ಟರಲ್ಲಿ ಪ್ರಿನ್ಸಿಪಲ್ ಕೊಠಡಿಯಲ್ಲಿ ದೊಡ್ಡ ಜನಸಮೂಹವೇ ಇತ್ತು. ವೇಣು ತಾಯಿ ತಂದೆ ತಮ್ಮ ಕೋಲಾಟವನ್ನು ಹೇಳಿಕೊಂಡು ಹೇಗಾದರೂ ಈ ಮದುವೆಯನ್ನು ನಿಲ್ಲಿಸಬೇಕು ಅಂತ ಪ್ರಿನ್ಸಿಪಾಲರನ್ನು ಗೋಗರಿತಿದ್ದರು. ಪ್ರಿನ್ಸಿಪಾಲರು ತಮ್ಮ ಕೆಲಸವನ್ನು ಎಂದೋ ಮಾಡಿ ಮುಗಿಸಿದ್ದರಿಂದ ತಮ್ಮ ಅಸಹಾಯಕ ಪರಿಸ್ಥಿತಿಯನ್ನು ತೋಡಿಕೊಂಡರು. ಹತ್ತು ವೇಣು ತಾಯಿ ಮುಖ ಊದಿಸಿಕೊಂಡು ಕೆಂಪಾಗಿತ್ತು. ಅವರು ಊಟ ಮಾಡಿ ಎಷ್ಟೋ ದಿನಗಳಾಗಿತ್ತು. ಬಹಳ ಬಳಲಿ ಹೋಗಿದ್ದರು. ಅವರ ಸ್ಥಿತಿ ಕಂಡು ಹೆಚ್ಚು ಕಾಲ ಉಳಿಯಲ್ಲ ಅಂತ ಕಾಣಿಸುತ್ತೆ ಅಂದುಕೊಂಡಳು. ಅವರು ಹೋಗುವಾಗ ಇಡೀ ಕಾಲೇಜ್ ಹುಡುಗರಿಗೆಲ್ಲ ಇಡೀ ಶಾಪ ಹಾಕುತ್ತಾ ಗೋಳಾಡುತ್ತಲೇ ಹೋದರು. ಅಂದು ಹುಡುಗಿಯರ ಮುಖಗಳೆಲ್ಲ ಪೆಚ್ಚಾಗಿ ಬಿಟ್ಟಿತ್ತು. ವೇಣುವಿನ ತಾಯಿ ಗೋಳಾಟ ನೋಡಿ ಅವರುಗಳು ತಮ್ಮಲ್ಲೇ ಪಿಸುಗುಟ್ಟಿದ್ದರು. ಜೋರಾಗಿ ದೂಷಿಸಲಾರರು. ಅವರುಗಳ ಕಣ್ಣಿಗೆ ಮೀರಾ ವೇಣುವಿನ ವಿವಾಹ ಅಷ್ಟು ದೊಡ್ಡದ ಅಪರಾಧವಾಗಿ ಕಾಣಲಿಲ್ಲ. ವೇಣುವಿನ ತಾಯಿ ಮುಖ ನೆನಪಾದೊಡನೆ ವೇಣು ಮೀರಾ ಅಪರಾಧದ ಸ್ನಾನವನ್ನೇರಿದರು. ಮನೆಗೆ ಬರುತ್ತಾ ನೂರ್, ಕಲ್ಪನಾ, ಮೀರಾ ಏನಾಗಿದ್ದಾಳೆ? ನಿಮ್ಮಷ್ಟು ಬೆಳ್ಳಗಿಲ್ಲದಿದ್ದರೂ ಚೆನ್ನಾಗೇ ಇದ್ದಾಳೆ, ವಿದ್ಯಾವಂತೆ, ಅವರ ತಾಯಿ ತಂದೆ ಶ್ರೀಮಂತರು. ಇಂಥದ್ರಲ್ಲಿ ಇವರುಗಳಿಗೆ ಗೋಳಾಡಬೇಕು. ಅವರುಗಳು ನಿರ್ಮಿಸಿಕೊಂಡ ಪರದೆ, ಆದ್ದರಿಂದ ಹೊರಗೆ ಬರಲಾರದ ತೊಳಲಾಟ ಅಲ್ವೇ ಅಮ್ಮ. ನಾನೇಕೆ ಬ್ರಾಹ್ಮಣಲಾಗಬಾರದು? ಬರೀ ಆ ಕುಲದಲ್ಲಿ ಹುಟ್ಟಿದರೆ ಮಾತ್ರ ಬ್ರಾಹ್ಮಣರ? ನಿಮ್ಮ ಜನ ಎಲ್ಲ ಕೆಲಸಗಳಲ್ಲೂ ಇದ್ದಾರೆ. ಇನ್ನೇನು ಹೇಳುತ್ತಾ ಇದ್ದಳು. ಕಲ್ಪನಾಳ ಮಂಕಾದ ಮುಖ ನೋಡಿ ಸುಮ್ಮನಾದಳು. ಕಲ್ಪನಾ ಗೆಳತಿಯಿಂದ ಬೀಳ್ಕೊಟ್ಟು ಮನೆ ಸೇರಿದರು. ನೂರು ಅಂದ ಮಾತು ಅವಳ ತಲೆಯಲ್ಲಿ ಗುಂಗುಡುತ್ತಾ ಇತ್ತು. ಹೌದು, ನೂರು ಏಕೆ ಬ್ರಾಹ್ಮಣರಾಗಬಾರದು? ಅವಳು ತನಗಿಂತ ಬೆಳ್ಳಗಿದ್ದಾಳೆ. ಭಕ್ತಿಪರವಶರಾಗಿ ದೇವರ ನಾಮಗಳನ್ನು ಹಾಡಬಲ್ಲಳು. ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನು ಓದಬಲ್ಲಳು.
ಇದ್ದಕ್ಕಿದ್ದ ಹಾಗೆ ಅವಳಿಗೆ ಮಿಂಚು ಹೊಳೆದ ಹಾಗೆ ಆಯಿತು. ನೇರವಾಗಿ ಎದ್ದು ತಂದೆಯ ಕೋಣೆಗೆ ಹೋದಳು. ಶ್ರೀಪಾದರಾಯರು ವ್ಯಾಸಂಗದಲ್ಲಿ ಮಗ್ನರಾಗಿದ್ದರು. ಇನ್ನು ಅಲ್ಲಿ ಮಾತಾಡಿ ಪ್ರಯೋಜನ ಇಲ್ಲವೆಂದು ಕೊಂಡಳು. ಕಲ್ಪನಾ ಶ್ರೀಪಾದರಾಯರಿಗೆ 3ನೇ ಸಂತಾನಳು. ಮೊದಲು ಮಗಳು ಜಯಂತಿ ಮದುವೆಯಾಗಿ ಗಂಡನ ಮನೆ ಸೇರಿದಳು. 2ನೇ ಮಗ ಶ್ರೀಧರ ವ್ಯಾಸಂಗ ಮುಗಿಸಿ ಅದೇ ಊರಿನಲ್ಲಿ ಮೇಷ್ಟ್ರಾಗಿದ್ದ. ಕಲ್ಪನಾ ನಂತರ ಹುಟ್ಟಿದವಳೆ ವಿಜಯ. ಅವಳು ಕಲ್ಪನೆಗಿಂತ ಎಲ್ಲಕ್ಕೂ ಪ್ರತಿಭಟಿಸಲು ಮುಖಲಾಗಿದ್ದಳು. ಅವಳು SSLCಗೆ ಮುಗಿಸಿದಾಗ ಗೋದಾಬಾಯಿ ಇನ್ನು ಓದ್ ಸಾಕು ಎಂದ ಕೂಡಲೇ ಸುಮ್ಮನಾಗಿ ಹುಟ್ಟಿದಳು. ಅವಳನ್ನು ಕಾಲೇಜಿಗೆ ಸೇರಿಸಲೇಬೇಕು ಅಂತ ಹಠಡಿದಳು ಮಾಡಿದಳು ಕಲ್ಪನಾ. ಆದರೆ ಅವಳ ಮಾತನ್ನು ಗೋದಾಬಾಯಿ ನಡೆಸಿಕೊಳ್ಳಿಲ್ಲ. ವಿಜಯಳನ್ನು ಮನೆಯಲ್ಲೇ ಇರಿಸಿಕೊಂಡರು. ಅವರಿಗೆ ಕಲ್ಪನಾಳನ್ನು ಕಾಲೇಜ್ಗೆ ಸೇರಿಸಲು ಇಷ್ಟವಿರಲಿಲ್ಲ. ಆದರೆ ಅವಳು ಇನ್ನೊಂದು ವಿಷಯದಲ್ಲಿ ಅವರ ಮಾತನ್ನು ಎಂದೂ ಕೇಳುತ್ತಿರಲಿಲ್ಲ. ಹೊರಬಾಗಿಲಿಗೆ ಬಂದ ಕಲ್ಪನಾ ಬೇಸರದಿಂದ ಬೀದಿಯ ಕಡೆ ನೋಡಿದಳು. ಹೆಚ್ಚು ಜನರ ಸುಳಿಯಲಿಲ್ಲ. ಒಳಗಿದ ತಂಗಿಯನ್ನು ಕೂಗಿದಳು. ವಿಜಿ, ಯಾಕೋ ಬೇಸರ ಆಗ್ತಿದೆ, ಸ್ವಲ್ಪ ದೂರ ಹೋಗಿ ಬರೋಣ ಅಂತ ಅಂದ್ಲು. ಆಗಲೇ ಕತ್ತಲಾಗಿದೆ, ಅಮ್ಮ ಸುಮ್ಮನೆ ಇರ್ತಾಳೆಯಾ ಎಂದಳು ವಿಜಯ. ಸಾಕು ನಡಿಯೇ, ನಾನು ಹೇಳ್ತೀನಿ ಎಂದವಳೆ ಒಳಗಿದ್ದ ಗೋದಾಬಾಯಿಗೆ ಹೊರಗಿಂದಲೇ ಹೇಳಿ ತಂಗಿಯೊಡನೆ ಹೊರಹೋದಳು. ಅಮ್ಮ ಮನೆಗೆ ಹೋದ ಮೇಲೆ ಅಷ್ಟೊತ್ತರ ಮಾಡ್ತಾಳೆ, ಈಗೆಲ್ಲಿಗೆ ಎಂದು ನಗುತ್ತಾ ವಿಜಯ ಕೇಳಿದಳು. ವಿಜಯಳ ವ್ಯಕ್ತಿತ್ವ ಮೇಲೆ ಕಲ್ಪನೆಗೆ ಬೇಸರ. ಅವಳಿಗೆ ಸ್ವಂತ ಬುದ್ಧಿಯೇ ಇರಲಿಲ್ಲ. ಹೇಳಿದಕ್ಕೆಲ್ಲ ಹೂಗುಟ್ಟುತ್ತಿದ್ದಳು. ತಂದೆ ಹೇಳಿಕಿರ್ತಲ್ಲ ತಲೆಗೆ ತೂಗುತ್ತಿದ್ದಳು. ವಿಜಿ, ನಿನ್ನ ಕಂಡ್ರೆ ನನಗೆ ಬೇಸರ ಆಗುತ್ತಾ? ಅಮ್ಮನ ಧೋರಣೆ ಎಲ್ಲ ನಿನಗೆ ಸರಿ ಅನಿಸುತ್ತಾ? ನಮ್ಮ ಕಾಲೇಜಲ್ಲಿ ಎಷ್ಟೋ ಜಾತಿ ಹುಡುಗಿಯರಿ ಇದ್ದಾರೆ, ಅವರಿಗೂ ನನಗೂ ಏನೂ ವ್ಯತ್ಯಾಸ ಕಾಣೋಲ್ಲ. ಮೀರಾ ಅಂತ ಒಬ್ಬ ಅರ್ಜುನ ಹುಡುಗಿ ಇದ್ದಾಳೆ, ಎಲ್ಲ ನಮ್ಮ ವೈದೇಹಿ ನಾದಿನಿ ಥರ ಇದ್ದಾಳೆ. ಅಯ್ಯೋ ನೀನು ಸುಮ್ಮನಿರೆ, ನಮ್ಗೆ ಯಾಕೆ ಅವೆಲ್ಲ? ಈಗ ಎಲ್ಲಿಗೆ ಹೋಗ್ತಾ ಇರೋದು ಹೇಳು? ತಂಗಿಯ ಮಾತು ಕೇಳಿ ಕಲ್ಪನೆಗಿತ್ತು. ನಾನೇನು ಗಹನವಾದ ವಿಚಾರ ಮಾತಾಡ್ತಾ ಇದ್ರೆ ಇವಳು ಅದರ ಪರಿವೇ ಇಲ್ಲದಂತೆ ಇದ್ದಾಳೆ. ಮೀರಾ ಮನೆಗೆ ಎಂದಳು ತಂಗಿಯ ಮುಖ ನೋಡುತ್ತಾ. ಇಷ್ಟೊತ್ತಲ್ಲಿ ಬೇಡ, ಅಲ್ಲಿಗೆ ಹೋಗಿ ಬಂದ ಮೇಲೆ ಬಟ್ಟೆ ಬದಲಾಯಿಸಬೇಕು. ಅಮ್ಮನಿಗೆ ಗೊತ್ತಾದರೆ ಮುಗಿದೇ ಹೋಯಿತು. 2 ದಿನ ಊಟ ತಿಂಡಿ ಉಪವಾಸ ಮಾಡಿಬಿಡ್ತಾರೆ. ಇಷ್ಟೊತ್ತು ಕಲ್ಪನೆಗಿದ್ದ ಧೈರ್ಯ ಹುದಿಗೆ ಹೋಯಿತು. ಗೋದಾಬಾಯಿಗೆ ಉಪವಾಸದ ಪ್ರಬಲ ಅಸ್ತ್ರವಾಗಿತ್ತು. ಅದಕ್ಕೆ ತನ್ನ ಮುದ್ದಿನ ಮಗ ಶ್ರೀಧರ ಕೂಡ ಎದುರುತ್ತಿದ್ದ. ಸರಿ, ಹಿಂದಿರುಗಿ ಬಿಡೋಣ ಎಂದು ಕಲ್ಪನಾ ತಂಗಿಯೊಡನೆ ಬಂದ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಇವರು ಸ್ವಲ್ಪ ದೂರ ಹೋಗುವ ವೇಳೆಗೆ ಶ್ರೀಧರ್ ಗೆಳೆಯರೊಡನೆ ಮಾತನಾಡುತ್ತಾ ಸಿಗರೆಟ್ ಸೇದಿಕೊಂಡು ಬರುತ್ತಿದ್ದ ತಂಗಿಯರನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟ. ಸಿಗರೆಟ್ ಕೈ ಸುಟ್ಟಾಗ ತಾನಾಗಿ ಕೆಳಗೆ ಬಿದ್ದಿತ್ತು. ನೀನು ನಡೆಯೋ ಬಂದೆ ಎನ್ನುತ್ತಾ ಗೆಳೆಯರೊಡನೆ ಉಸಿರಿ ಆಗಲೇ ಸ್ವಲ್ಪ ದೂರ ನಡೆದಿದ್ದ ತಂಗಿಯರೊಡನೆ ಹೆಜ್ಜೆ ಹಾಕಿದ. ಕಲ್ಪನೆಗೆ ಎಷ್ಟೋ ದಿನದಿಂದ ಶ್ರೀಧರ್ ಸಿಗರೆಟ್ ಸೇದುತ್ತಾರೆ ಎಂಬ ಅನುಮಾನವಿತ್ತು. ಅವನ ಬಟ್ಟೆ ಒಗೆಯುವಾಗ, ಅವನ ಕೋಣೆ ಗುಡಿಸುವಾಗ ಸಿಗರೆಟಿನ ವಾಸನೆ ಪರಿಚಯವಿತ್ತು. ಎಷ್ಟೋ ಸಲ ಬಾಯಿ ಬಿಟ್ಟು ಕೇಳಿದಾಗಲೂ ಶ್ರೀಧರ್ ಸ್ನೇಹಿತರೆಲ್ಲ ಸೇರ್ತಾ ಇರ್ತಾರೆ, ಅವರ ಜೊತೆ ಇರೋದ್ರಿಂದ ನನ್ನ ಬಟ್ಟೆ ಕೂಡ ಅದೇ ವಾಸನೆ ಬರುತ್ತಿರಬಹುದು ಎಂದು ಜಾರಿಕೊಂಡನ. ಶ್ರೀಧರನ ಹೆದೆರವು ಹುಟ್ಟಿತ್ತು. ಅವನು ಹೆದರಿಸಿಯಾದರೂ ವಿಜಯಳನ್ನು ಬಾಯಿ ಮುಚ್ಚಬಲ್ಲ. ಆದರೆ ಅಷ್ಟು ಸಲೀಸಾಗಿ ಕಲ್ಪನೆಯನ್ನು ಒಲಿಸಿಕೊಳ್ಳಲಾರ. ಲೇ ಕಲ್ಪನಾ, ನಿಂತ್ಕೋ ಎಂದು ತಂಗಿಯ ಜಡೆ ಎಳೆದನು. ಯಾಕೋ ಎಂದು ತೀಕ್ಷ್ಣವಾಗಿ ಅವನ ಕಡೆ ನೋಡಿದಳು. ಸಾರಿ ಕಣಮ್ಮ ಎಂದು ದೈನ್ಯದಿಂದ ಅವನ ಕಡೆ ನೋಡಿ, ಇಲ್ಲದ ಪಂಚಾಯಿತಿ ಮಾಡಬೇಡ, ಏನೋ ಬಲವಂತಕ್ಕೆ ಅಷ್ಟೇ ಎಂದ. ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವೇನೋ? ಹೊಸ ವಿಚಾರ ಧೋರಣೆಗೆ ಒಗ್ಗಿಕೊಳ್ಬೇಕು ಅಂದರೆ ವಿವೇಚನೆ ಇಲ್ಲದ ಮಾಡೋದಲ್ಲ ಎಂದು ಕಾಲಿನ ವೇಗವನ್ನು ಹೆಚ್ಚಿಸಿದ ಕಲ್ಪನಾ ಮನೆ ಕಡೆ ಹೆಜ್ಜೆ ಹಾಕಿದಳು. ವಿಜಯ ಶ್ರೀಧರ್ ಮೆಲ್ಲನೆ ಮಾತನಾಡುತ್ತಾ ಕಲ್ಪನಾ ಹೋದ ಮೇಲೆ ಮನೆ ಸೇರಿದರು. ಕಲ್ಪನಾ ಮನೆಯಲ್ಲಿ ಹೇಳಿ ದಾಂಧಲೆ ಎಬ್ಬಿಸುವಂಥ ಹುಡುಗಿಯಲ್ಲ. ಆದರೆ ಸಮಯ ಬಂದಾಗ ಸತ್ಯ ಹೇಳಿ ಎತ್ತಿ ಹಾಡುವಂಥ ಎದೆಗಾರಿಕೆ ಅವಳಲ್ಲಿದೆ ಎಂಬುದು ಅವನಿಗೆ ಭಯ. ಅಂದು 100 ಲೇಟಾಗಿ ಬಂದಿದ್ದರಿಂದ ಕಲ್ಪನೆಗೆ ಅವಳೊಡನೆ ಏಕಾಂತದಲ್ಲಿ ಮಾತನಾಡಲು ಅವಕಾಶವಿರಲಿಲ್ಲ. ರೆಡೆಡ್ ಪೀರಿಯಡ್ ಲೆಕ್ಚರರ್ ಲೀವ್ ಹೋಗಿದ್ದರಿಂದ ವಿರಾಮವಿತ್ತು. ಕಲ್ಪನಾ ಸ್ವಲ್ಪ ಹೊರಗೆ ಹೋಗೋಣ ಬಾರೆ ಎಂದು 100 ಕಲ್ಪನಾಳನ್ನು ಎಬ್ಬಿಸಿಕೊಂಡು ಹೊರಗೆ ಹೋದಳು. ಅವಳ ಹಿಂದೆನೇ ಹುಡುಗಿಯರ ನಗುವಿನ ತೆರೆಗಳ ಬಂದು ಅಪ್ಪಳಿಸಿದವು. ಅವರುಗಳ ನಗುವಿನ ಮಾತೇನು ಕಾರಣವಿಲ್ಲದಿದ್ದರೂ ಮೀರಾಳ ಮುರಿದ ಮೆದುವೆ ಸುದ್ದಿಯೇ ಕಾರಣವಾಗಿತ್ತು. ಅವರಲ್ಲಿದ್ದ ಕೆಲವರು ಮಡಿವಂತ ಹುಡುಗಿಯರು ಮೀರಾಳನ್ನು ಅಧಿಕವಾಗಿ ದ್ವೇಷಿಸುತ್ತಿದ್ದರು. ಅವಳು ದಡ್ಡ ಹುಡುಗಿಯಾಗಿದ್ದರೆ ಅಲ್ಪ ಸ್ವಲ್ಪವಾದರೂ ಅನುಕಂಪವಾಗಿತ್ತೇನೋ. ಆದರೆ ಅವಳು ರ್ಯಾಂಕ್ ಸ್ಟೂಡೆಂಟ್. ಅದೂ ಅಲ್ಲದೆ ಹುಡುಗಿಯರ ಕನಸಿನ ಹೀರೋ ಆದ ವೇಣುಗೋಪಾಲ್ ಪ್ರೇಮವನ್ನು ಗಳಿಸಿ ಮದುವೆಯ ಮಟ್ಟಕ್ಕೆ ಹೇರಿದ್ದಳು. ಅವಳ ಮದುವೆ ನಿಷ್ಠವಾದ ವರ್ತಮಾನ ತಿಳಿದ ಹುಡುಗಿಯರು ತಮ್ಮಲ್ಲೇ ಕೆಂಡಕಾರಿಯು ಶಾಪ ಹಾಕುತ್ತಿದ್ದರು. ಯಾರೋ ಏನೋ ಮೀರಾ ಮದುವೆ ನಿಂತು ಹೋಯಿತು ಎಂದು ಸುದ್ದಿ ಕಾಲೇಜ್ ಅಲ್ಲಿ ದೊಡ್ಡದಾಗಿ ಹಬ್ಬಿಸಿಬಿಟ್ಟಿದ್ದರು. ಕಲ್ಪನಾ ಆತಂಕದಲ್ಲಿ ಏನೇ ವಿಷಯ ಎಂದಳು. ನೇನೂ ಹೇಳಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮೈರಮನೆಗೆ ಹೋಗೋಣ ಎಂದು ಗೆಳತಿಯ ಕೈಯಲ್ಲಿ ತನ್ನ ಕೈ ಸೇರಿಸಿ ನಡೆದಳು. ಮೀರಾಳಿಗೆ ಹೆಚ್ಚಿನ ಆತ್ಮೀಯತೆ ಗೆಳತಿ ಎಂದರೆ 100 ಮಾತ್ರ. ಉಳಿದವರೆಲ್ಲ ಅವಳ ವಿಷಯದಲ್ಲಿ ದ್ವೇಷ ವ್ಯಕ್ತಪಡಿಸುತ್ತಿದ್ದರು, ಆತ್ಮೀಯತೆಯನ್ನು ವ್ಯಕ್ತಪಡಿಸುತ್ತಿರಲಿಲ್ಲ. ಆದರೆ ಕಲ್ಪನಾ ಇದಕ್ಕೆ ಹೊರತಾಗಿದ್ದಳು. 100ರಷ್ಟು ಅವಳ ಗೆಳತನ ಬಯಸಿದ್ದರೂ ಹೆಚ್ಚಿನ ಆತ್ಮೀಯತೆಯಿಂದಲೇ ಅವಳೊಡನೆ ಬೆರೆಯುತ್ತಿದ್ದಳು. ಡಾಕ್ಟರ್ ಹರಿನಾರಾಯಣರವರ ಏಕಮಾತ ಪುತ್ರಿಯಾಗಿದ್ದಳು ಮೀರಾ. ಅವಳಿಗೆ ಆದಷ್ಟು ವಿದ್ಯಾಭ್ಯಾಸ ಕೊಡಿಸಿ ಸುಸಂಸ್ಕೃತಳಾಗಿ ಮಾಡಬೇಕೆಂಬುದು ಅವರ ಅಭಿಲಾಷೆ. ಮೀರಾಳ ನಡೆನುಡಿಗಳು ಅವಳ ಅಭಿಲಾಷೆಗೆ ಪ್ರೇರಕವಾಗಿತ್ತು. ಅವಳು ವೇಣುಗೋಪಾಲರನ್ನು ಪ್ರೇಮಿಸಿದಾಗ ಎಂದೋ ಹರಿನಾರಾಯಣ ಹೃದಯದಲ್ಲೇ ಕಿಚ್ಚು ಹೊತ್ತಿಕೊಂಡಿದ್ದು ಉರಿಯುತ್ತಿತ್ತು. ಈ ಮಗಳನ್ನು ತಾವೇ ಪ್ರೋತ್ಸಾಹಿಸಿದರು.
ಡಾಕ್ಟರ್ ಅಂಬೇಡ್ಕರ್ ಪರಮಭಕ್ತರಾದ ಡಾಕ್ಟರ್ ಜಾರ್ಜ್ ಮೋಹನ್ ರವರ ಕಣ್ಣಿಗೆ ಹರಿನಾರಾಯಣ ಅವರು ಬೀಳದಿದ್ದರೆ ಇವರು ಇಂದು ಎಮ್ಮೆ ಮೇಯಿಸಿಕೊಂಡು ಹಳ್ಳಿಯಲ್ಲೇ ಇರಬೇಕಾಗಿತ್ತು. ಹರಿನಾರಾಯಣ್ ತಾತ ಲಕ್ಕನಿಗೆ ಲಚ್ಚಿಯೊಬ್ಬಳೇ ಮಗಳು. ಇವರುಗಳು ಶಾನ್ಭೋಗ ಕೃಷ್ಣಪ್ಪನವರ ಒಕ್ಕಲುಗಾರಾಗಿದ್ದರು. ಕೃಷ್ಣಪ್ಪನವರು ದೇವರಂಥ ಮನುಷ್ಯ. ತಮ್ಮ ಒಕ್ಕಲುಗಳನ್ನು ಮಕ್ಕಳಂತೆ ಕಾಣುತ್ತಿದ್ದರು. ಅದರಲ್ಲೂ ಸ್ವಾಮಿನಿಷ್ಠವಾದ ಲಕ್ಕನನ್ನು ಕಂಡರೆ ಅಪರಿಮಿತವಾದ ಕರುಣೆ. ತಾಯಿ ಇಲ್ಲದ ತಬ್ಬಲಿ ಎಂದು ಲಚ್ಚಿಯನ್ನು ಶಾನುಭೋಗರ ಹೆಂಡತಿ ಪಂಕಜಮ್ಮ ಕರುಣೆಯಿಂದನೇ ನೋಡುತ್ತಿದ್ದರು. ತಾವು ಮಾಡುತ್ತಿದ್ದ ತಿಂಡಿಯನ್ನು ಮುಚ್ಚಿಟ್ಟು ಲಚ್ಚಿ ಕೈಗೆ ಹಾಕುತ್ತಿದ್ದರು.